ಕಮಲಾ, ಶಾಂತ, ಸಂಘಕ್ಕೆ ಟೈಮ್ ಹತ್ಕೊಂಡ್ರೆ ದುಡ್ಡೆಲ್ಲ ಅಡ್ಜಸ್ಟ್ ಆಗೈತೆ. ಹೋಗೋಣ ಬರ್ರಿ, ಸಾರ್ ಬರೋ ಟೈಮ್ ಆಯ್ತು. ಭಾಗ್ಯ, ದುಡ್ಡು ಅಡ್ಜಸ್ಟ್ ಆಗಿಲ್ಲ ಕಣೆ. ಅವ್ರ ಕೆಲ್ಸಕ್ಕೆ ಹೋದವ್ರು ದುಡ್ಡೇ ಕೊಟ್ಟಿಲ್ಲ. ಒಂದು 500 ರೂಪಾಯಿ ಇದ್ರೆ ದುಡ್ಡು ಕೊಡ್ತೀನಿ. ನಮ್ಮ ಆಯಪ್ಪ ಹೋಗಿ ತಿಸ್ಕೊ ಬರುತ್ತೆ. ಅವ್ರ ಕೆಲ್ಸಕ್ಕೆ ಹೋದವ್ರು ಕೊಟ್ಟೇ ಇಲ್ಲ ಕಣೆ. ನಮ್ಮ ಆಯಪ್ಪಂದು ಕೊಟ್ಟಿಲ್ಲ, ನಂದು ಕೊಟ್ಟಿಲ್ಲ. ಅವರು ಶಾರ್ಟೇಜ್ ಬಂದೈತೆ, ಒಂದು 500 ರೂಪಾಯಿ ಕೊಡೆ ಭಾಗ್ಯ. ಇಲ್ಲ ಕಣೆ, ನನ್ನ ಹತ್ರ ದುಡ್ಡು ನಮಗೆ ಅಡ್ಜಸ್ಟ್ ಆಗಲ್ಲ. ನಿನ್ಗಿನ್ನೆಲ್ಲಿ ಜೋಡಿಸ್ಕೊಡೋಣ? ವಾರ ನಿಂದು ಇದೇ ಸಮಸ್ಯೆ ಆಗುತ್ತೆ ಕಣೆ. ಮುಂದಾಗ ಜೋಡಿಸಿ ಇಟ್ಕೋಬೇಕು ಕಣೆ. ಯಾರು ಕೊಡ್ತಾರೆ ಹೇಳು? ಎಲ್ಲರಿಗೂ ಸಮಸ್ಯೆನೇ, ಎಲ್ಲ ಸಂಘ ಇರ್ತವೆ. ಯಾರು ಕೊಡ್ತಾರೆ ನಿನಗೆ? ಏನೋ 500 ರೂಪಾಯಿ ಕೊಡು ಅಂದ್ರೆ ಎಲ್ಲಿದ್ದು ಅಡ್ಜಸ್ಟ್ ಮಾಡೋಣ? ನಮಗೆ ಇಲ್ಲ, ನಿನಗಿನ್ನೆಲ್ಲಿ ಕೊಡೋಣ? ಅಡ್ಜಸ್ಟ್ ಆದ್ರೆ ನಮ್ಮ ದುಡ್ಡು ತಗೊಬರಮ್ಮ. ಟೈಮ್ ಆಯ್ತು, ನಾನು ಇನ್ನ ಬೇರೆ ಕಡೆ ಹೋಗ್ಬೇಕು. ವಾರ ಹಿಂಗೆ ಲೇಟ್ ಮಾಡ್ತೀರ ಕಣ್ರಮ್ಮ. ಮುಂದಾಗ್ಲೇ ಒಂದ್ ದಿವ್ಸಕ್ಕೆಲ್ಲ ಜೋಡಿಸಿ ಇಟ್ಕೋಬೇಕು ಕಣಮ್ಮ. ಜೋಡಿಸಿ ಇಟ್ಕೊಂಡು ನಮ್ಮನ್ನೇ ಕಾಯ್ತಾ ಇರ್ಬೇಕು ನೀವು. ನಾವು ಹೇಳಿ ಕೊಡ್ತೀವಿ, ಮುಂದಾಗ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಅಂತಾನ. ನಾವು ಹೇಳ್ದಂಗೆ ನೀವು ಕೇಳಲ್ಲ. ಕೂತ್ಕಡೆ ಸೈನ್ ದುಡ್ಡು ಅಡ್ಜಸ್ಟ್ ಆಗಿಲ್ಲ. ಸೈನ್ ಒಂದು 500 ರೂಪಾಯಿ ಕಮ್ಮಿ ಐತೆ. ಇವ್ರನ್ನ ಕೇಳಿರಿ, ಇವ್ರು ಕೊಡಲ್ಲ ಅಂತಾರೆ. ಸ್ವಲ್ಪ ಹೊತ್ತು ಕೂತ್ಕಡ್ರಿ ಸಹ, ಜೋಡಿಸ್ಕೊ ಬರ್ತೀನಿ ಹೋಗಿ. ಬಡ ಹೋಗಿ ಇವಾಗ ಬರ್ತೀನಿ ಸಹ, ಕೂತ್ಕಡ್ರಿ ಸಹ ಒಂದು ಸ್ವಲ್ಪ ಹೊತ್ತು. ಅಲ್ಲಮ್ಮ ಭಾಗ್ಯಮ್ಮ, ಶಾಂತ, ಏನಮ್ಮ ಒಬ್ರದ್ದಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡಿ ಕೊಟ್ಬೇಕು ಅಂತಲ್ಲ. ಅಲ್ಲೇ ನಮ್ಮ ಎಲ್ಲ ನಾವು ದುಡ್ಡು ಕೊಡ್ಬೇಕಾರೆ ಹೆಂಗೆ ಹೇಳ್ಕೊಟ್ಟಿರ್ತೀವಿ, ಅದಕ್ಕೆಲ್ಲ ಒಪ್ಪಿಗೆ ಬಿಡ್ತೀರ. ಒಬ್ರದ್ದಿಲ್ಲ ಅಂದ್ರೂ ಎಲ್ಲರೂ ಸೇರಿ ಹಾಕಿ ಕೊಟ್ಬೇಕು ಅಂತ ತಾನೇ ನಾವು ಮೀಟಿಂಗ್ ಮಾಡಿ ಕೊಡೋದು ನಿಮಗೆ. ಇವಾಗ ಒಬ್ರದ್ದಿಲ್ಲ ಅಂದ್ರೆ ಎಲ್ಲರೂ ಸ್ವಲ್ಪ ಹಾಕಿ ಕೊಟ್ಬೇಕಮ್ಮ. ಸುಮ್ಮನೆ ಇವಾಗ ಕೂತ್ಕೊಂಡ್ರೆ ನಾವು ಎಷ್ಟೊತ್ತಂತ ಕೂತ್ಕಮ್ಮನ, ಎಷ್ಟೊತ್ತಂತ ಇಲ್ಲೇ ಇರೋಣ. ಹಾಕಿ ಕೊಟ್ರಮ್ಮ ಸ್ವಲ್ಪನ. ಅಲ್ಲ ಸರ್, ನೀವೇನ ಹೇಳ್ಬಿಡ್ತೀರ, ಒಂದು ವಾರ ಆದ್ರೂ ಕಟ್ಬೋದು. ವಾರ ಹಿಂಗೆ ಸಮಸ್ಯೆ ಮಾಡಿದ್ರೆ ಎಲ್ಲಿಂದ ತಂದು ಕಟ್ಟನ್ ಸರ್? ನಮಗೆ ಜೋಡ್ಸಕ್ಕಾಗಲ್ಲ. ವಾರ ಹಿಂಗೆ ಕೂಲಿಲ್ಲ ನಾಲಿಲ್ಲ, ನಮಗೆ ಜೋಡ್ಸಕ್ಕೆ ಆಗಲ್ಲ. ಅವ್ರನ್ನೆಲ್ಲ ಹಾಕಟ್ಟನ್ ಸರ್? ನೀವೇನು ಹೇಳ್ತೀರಾ ಸರ್? ನಾವು ಮಸ್ತಾಗಿ ಹಾಕಿ ಕಟ್ಟಿದೀವಿ ಸರ್. ಏನಮ್ಮ ಕಮಲಮ್ಮ, ಈ ಕಡೆ ಬಂದೆ, ನಮ್ಮನೆ ಕಡೆ ಅಪರೂಪ ಬಂದಿಲ್ಲಮ್ಮ. ಯಾಕೆ ಹಿಂಗೆ ಒಳ್ಳೆ ಜೋರ ಬರ್ತೀವಿ ಬಿರುಗಾಳಿ ಬಂದಂಗೆ? ನಿಂತಕ್ಕೆ ಬಂದೆ ಕಣಣ್ಣ ನಿಂಗಣಯ್ಯ. ಸಂಘ ಇತ್ಕಣಣ್ಣ ಇವತ್ತು. ಅದಕ್ಕೆ ಒಂದು 500 ರೂಪಾಯಿ ದುಡ್ಡು ಬೇಕಾಗಿತ್ತು ಕಣಣ್ಣ. ಒಂದು 500 ರೂಪಾಯಿ ದುಡ್ಡು ಶಾರ್ಟೇಜ್ ಬಂದೈತೆ. ಆ ಸಾರ್ ಬಂದು ಕುಂತಾರ ಕಣಣ್ಣ. ನಾಳೆ ಒಂದು ಗಂಟೆ ಆಯ್ತು. ಯಾರನ್ನ ಕೇಳ್ಕೊಂಬಂದೆ ಕಣಣ್ಣ, ಯಾರು ಕೊಡ್ಲಿಲ್ಲ. ಏನಾನ ಕೆಲಸ ಇದ್ರು ಬರ್ತೀನಿ ಕಣಣ್ಣ, ಅದು ಬಂದು ತೀರಿಸ್ತೀನಿ. ಇಲ್ಲ ಅಂದ್ರೆ ದುಡ್ಡಾದ್ರೂ ಕೊಡ್ತೀನಿ. ಒಂದು 500 ರೂಪಾಯಿ ಬೇಕಾಗಿತ್ತು, ಕೊಡೋಣ. ಅಲ್ಲಮ್ಮ, ಎಂದನ ಕೆಲ್ಸಕ್ಕಾಗಲಿ ಎಂದನ ಆತು ಒಂದಿನ ಬಂದಿದೀಯ. ಅವರು ಬೇಕಾಗ್ತಾರೆ, ಇದ್ದೂರಾಗ ಇದಾರೆ, ಒಂದಿನ ಬೇಕಾಗ್ತಾರೆ ಅಂತ ಎಂದನ ಬಂದಿದೀಯ. ಎಂದನ ಕೆಲ್ಸಕ್ಕಾಗಲಿ ಏನಾದ್ರೂ ಅಂದ್ರು ಅಂತ ಹೇಳ್ತೀಯ. ಇವತ್ತು ಸಂಘಕ್ಕೆ ದುಡ್ಡಿಲ್ಲ ಅಂತ ಬಂದಿದೀಯ. ಬರ್ತೀನಿ ಹೇಳಿ ನಿಂಗಣಯ್ಯ, ಎಂದನ ಕರಿಯೋಣ, ಬರ್ತೀನಿ. ಪಟ್ಟು ಯಾತನ ಕೆಲಸ ಇದ್ದು ಹೇಳೋಣ, ಹೊಲ್ದಕ್ಕೆ ಬರ್ತೀನಿ. ಕೊಡೋಣ, ಇವಾಗ ಅರ್ಜೆಂಟ್ ಕೊಡೋಣ. ಒಂದು 500 ರೂಪಾಯಿ ಕೊಡೋಣ. ಅಲ್ಲಿ ಕುಂತಾರ ಸಾರು. ಸರಿ ತಗೊಳಮ್ಮ, ಯಾವಾಗನ ಕೆಲ್ಸಕ್ಕೆ ಬಂದು ತೀರಿಸುವಂತೆ. ಏನ್ ದುಡ್ಡೇನು ಕೊಡ್ಬೇಡ, ತಗೊಳಮ್ಮ, ತಗೊಂಡು ಹೋಗು. ತಗೊಳ್ರಿ ಸರ್, ಅಡ್ಜಸ್ಟ್ ಆಯ್ತು. ಎಲ್ಲ ಹೋಗಿ ಇಸ್ಕೊ ಬಂದೆ, ತಗೊಳ್ರಿ ಸರ್. ಎಲ್ಲಾರ್ದು ಕೊಡ್ರಮ್ಮ, ಎಲ್ಲಾರ್ದು ಲೆಕ್ಕ ಮಾಡಿ ಕೊಡ್ರಮ್ಮ. ಎಷ್ಟೊತ್ತಾತಮ್ಮ, ಎಷ್ಟೊತ್ತು ಹೋದಮ್ಮ, ಇಷ್ಟೊತ್ತಕ್ಕ ಒಂದೊಂದು ಸಂಗತ ಕೂತ್ಕೊಂಡ್ರೆ ನಾವು ಎಷ್ಟೊತ್ತಿಗೆ ಹೋಗ್ಬೇಕು? ನಾವು ಯಾವಾಗ ಊಟ ತಿನ್ಬೇಕು, ತಿಂಡಿ ತಿನ್ಬೇಕು? ನಮ್ದು ಅಡ್ಜಸ್ಟ್ ಮಾಡ್ಕೋಬೇಕಂಡ್ರಮ್ಮ ನೀವು. ತಗೊಳ್ಳಿ ಸರ್, ತಗೊಳ್ಳಿ ಸಾ. ಅಲ್ಲ ಕಡೆ ಕಮಲ, ಎಷ್ಟೊತ್ತಕ್ಕ ಹೋದೆ ನೀನು? 500 ರೂಪಾಯಿ ದುಡ್ಡು ತತ್ತೀನಿ ಅಂತಾನ. ಎಷ್ಟೊತ್ತಾದ ನಾ ಬಂದು? ಎಷ್ಟೊತ್ತಕ್ಕ ಕೂತ್ಕೋಬೇಕು? ನಮ್ಮ ಮನೆಗೆ ಗಂಡು ಮಕ್ಳು ಸುಮ್ಮನೆ ಇರ್ತಾರೆ. ಮಕ್ಳಿಗೆಲ್ಲ ಅಡುಗೆ ಮಾಡಿಲ್ಲ, ಏನಿಲ್ಲ, ಸ್ಕೂಲ್ಗೆ ಹೋಗ್ತಾವೆ, ಟೈಮ್ ಆಯ್ತು. ಎಷ್ಟೊತ್ತಕ್ಕ ಕೂತ್ಕೋಬೇಕು? ವಾರ ಹಿಂಗೆ ಮಾಡ್ತೀಯ ಕಣೆ ನೀನು. ಹ್ಞೂ ಕಣೆ ಕಮಲ, ನೀನು ಯಾವಾಗ ನೋಡಿದ್ರೆ ಹಿಂಗೆ ಮಾಡ್ತೀಯ ಕಣೆ. ನೀನು ತಗೋಬೇಕಾದ್ರೆ ಮಾತ್ರ ಮುಂದೆ ಬಂದು ತಗೊಂಡ್ಬಿಡ್ತೀನಿ, ನನಗೆ ಕೊಡ್ರಿ ಸಾ ಅಂತ. ಇವಾಗ ಕಟ್ಬೇಕಾದ್ರೆ ಗೋಳ್ ಆಡ್ತೀಯ ಹಂಗೇನೆ. ನಿನ್ನಿಂದ ನಮಗೆ ಕೆಲಸ ಕೆಡಿಸ್ಕೊಂಡು ಕೂತ್ಕೋಬೇಕು. ವಾರ ಹಿಂಗೆ ಮಾಡ್ತೀಯ ಕಣೆ ನೀನು. ನೀವು ಹಂಗೆ ಮಾಡ್ತೀರ ಬಿಡ್ರಿ, ನನ್ನ ಮೇಲೆ ಹೇಳ್ತೀರಿ ಅಲ್ಲನ. ನೀವು ಮಸ್ತ್ ಹಂಗೆ ಸಮಸ್ಯೆ ಮಾಡಿದ್ದೀರಲ್ಲಿ. ಇವಾಗ ಮಾತ್ರ ಈ ವಾರ ಹಂಗೆ ಆಗೈತೆ ಅಂತ ನನ್ನ ಮೇಲೆ ಹೇಳ್ತೀರ. ನೀವು ಯಾವಾಗ ನೋಡಿದ್ರು ನೀವು ಒಂದೊಂದು ವಾರ ಹಂಗೆ ಮಾಡ್ತೀರಿ. ನಿಮಗೂ ಮುಂದೆ ಬರುತ್ತೆ ಹೇಳು, ಅವಾಗ ನೋಡ್ತೀನಿ. ಇವಾಗ ನಿನ್ನ ವಾರ ಹಿಂಗೆ ಮಾಡ್ತೀವಿ. ವಾರ ಕಾಟೆ ಬಿದ್ದು ಸಾಕಾಗೈತೆ ನಮಗೆ. ಮನೆಗಳ ತಗೋಬಿಡ್ಸ್ಕೋಬೇಕು, ಬಂದು ಇಲ್ಲಿ ಕೂತ್ಕೋಬೇಕು. ಹೊಟ್ಟೆ ಕೂಡ್ತೀನಿ ಬಲ್ಲ, 12 ಗಂಟೆ ಆದ್ರೂ ಮುಗಿಯಲ್ಲ. ನಿನ್ ಕೂಟ್ ಕಾಟೆ ಬಿದ್ದು ಸಾಕಾಗೈತೆ. ಎಂದು ಮುಗಿತೈತಿ ಸಂಗಮಂಗ ಆಗ್ಬಿಟ್ಟೈತೆ ನಮಗೆ. ಏನು ಮುಗಿತೈತೆ ಅಂತ ಏನು ಹೇಳ್ತೀವಿ ಬಿಡ್ರಿ. ಇನ್ನು ಇದ್ದಂಗೆ ಕೊಡ್ರಿಸ ಅಂತ ಬರ್ತೀರ. ಇವಾಗ ನನ್ನ ಮೇಲೆ ಒಂದು ಗೊಡ್ಡು ಎಳಿತೀರಲ್ಲಿ. ಸುಮ್ಮನೆ ಎಂದು ಮುಗಿತೈತೆ ಸಂಘ ಅಂತ ಅಂತೀರ, ನನ್ನ ಮೇಲೆ ಒಂದು ಹೇಳ್ತೀರ. ಹೋಗಮ್ಮ ತಾಯಿ, ಮನೆ ಕಡೆಗೆ ಸಾಕಾಗೈತಿ. ನಿನ್ ಕೂಟ್ ಕಾಟ್ಲಿ ಬಿದ್ದು ಸಾಕಾಯ್ತು. ಕಣ್ಣೆಲ್ಲ ತಿರ್ತಾ 1 ಗಂಟೆ ಆಗೈತಿ. ಹೊಟ್ಟೆ ಕೂಡಿಲ್ಲ ಏನಿಲ್ಲ. ನಿನ್ ಕೂಟ್ ವಾರ ಕಾಟ್ಲಿ ಬಿದ್ದು ಸಾಕಾಗ್ಬಿಟ್ಟೈತಿ. ಹೋಗಿ ಸುಮ್ಮನೆ ಮನೆ ಕಡೆಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡು, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ನಿಮಗೂ ಯಾರಿಗಾದ್ರೂ ಸಂಘದಾಗ ದುಡ್ಡು ತಗೊಂಡಾಗ ಈ ರೀತಿ ಅನುಭವ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.